ಹಾಸಿಗಿದ್ರೇನು ಇಲ್ಲದೆ ಇದ್ರೇನು ಒಬ್ಬ ಮನುಷ್ಯ ದಣದು ಹೀಗೆ ಬರ್ತಾನೆ, ದಣಿತಾನ, ಹೊಲದಾಗ ಕಷ್ಟಪಟ್ಟು ದುಡಿತಾ ಇರ್ತಾನೆ, ಬೆವರಾಗಿರ್ತದೆ. ಹಿಂಗೆ ಬಂದು ಅಲ್ಲೇನಿರುವುದಿಲ್ಲ, ನೇಗಿಲ ಹೊಡೆದ ಭೂಮಿ, ಅಲ್ಲಿ ಸುಮ್ಮನೆ ಈಗ ಮೈ ಒಡ್ತಾನೆ, ನಿದ್ರೆ ಆರಂಭವಾಗ್ತದೆ. ಎಷ್ಟು ಮಸ್ತಾಗಿ ಮಲಗಿರ್ತಾನ. ಗಿಡ ಕೆಳಗೆ ನೆರಳ, ಭೂಮಿ ಬರೀ ಮಣ್ಣಿನ ಇದು ನೆಲ, ಮತ್ತೇನಿಲ್ಲ, ಹಾಸಿಗಿಲ್ಲ. ಗಳೆ ಹೊಡೆದಾನ, ಅಲ್ಲೇ ಒಂದಿಷ್ಟು ಹೆಂಟಿ ಸರಿಸಿ ಮಲಗ್ಯಾನ. ಏನ್ ನಿದ್ದೆ ಅದ. ಇಲ್ಲೊಬ್ಬ ಮಲಗ್ಯಾನ ದೊಡ್ಡ ಮನ್ಯಾಗ, ಮಾಸ್ಟರ್ ಬೆಡ್ರೂಮ್. ನಿಮಗೆ ಗೊತ್ತಿಲ್ಲ ಮಾಸ್ಟರ್ ಬೆಡ್ರೂಮ್ ಅಂಥ ಬೆಡ್ರೂಮ್. ಏನು ಹಾಸಿಗೆ, ಏನು ಹೊದಿಕೆ, ಸುತ್ತಮುತ್ತ ಎಂಥ ಸುಗಂಧ, ಮಧುರವಾದಂಥ ಸಂಗೀತ. ಹಾಸಿಯಾಗಿ ಮಲಗ್ಯಾನ, ನಿದ್ದೆನೇ ಬರೋದು. ಉರುಳಾಡ್ತಾನೆ. 12 ಆಯ್ತು, 1 ಆಯ್ತು, 2 ಆಯ್ತು, ಏನಿಲ್ಲ ನಿದ್ರೆ. ಇಲ್ಲಿ ಮಲಗ್ಯಾನ ಭೂಮ್ಯಾಗ, ಏನು ಮಸ್ತ ನಿದ್ರೆ. ತಲೆದಿಂಬಿಲ್ಲ, ಏನು ಡನ್ಲಪ್ ಇಲ್ಲ, ಏನು ಹಾಸಿಗಿಲ್ಲ, ಸರಿಯಾಗಿ ಹೊದಿಕಿಲ್ಲ, ಗಾಳಿ ಹಾಕೋರಿಲ್ಲ, ಯಾರ್ಯಾರು ಮಾತಾಡ್ಸೋರಿಲ್ಲ. ಆದರೆ ಎಂಥ ಸುಖದ ನಿದ್ರೆ ಮಾಡ್ತಾ ಇದ್ದಾನ ಹೇಳಿ. ಹಾಸಿಗೆ ಮಹತ್ವದ್ದಲ್ಲ, ನಿದ್ರೆ ಮಹತ್ವದ್ದು. ಹಾಸಿಗೆ ಮಹತ್ವದ್ದಲ್ಲ. ಮಲಗಾಗ ನಿದ್ರೆ ಬರ್ತಿತ್ತು ಅಂದ್ರೆ ರಾಜ ಹಾಸಿಗೆನೂ ಚಲೋನೆ, ಸಾಮಾನ್ಯ ಹಾಸಿಗೆನೂ ಚಲೋನೆ. ಹಾಸಿಗೆ ಮಹತ್ವದ್ದಲ್ಲ, ನಿದ್ರೆ. ಹೆಂಗಿರ್ಬೇಕು, ಹಿಂಗೆ ಮೈಗೆ ನೆಲಕ್ಕೆ ಹತ್ತುದ್ರಾಗ ನಿದ್ರೆ ಬಂತು ಅಂದ್ರೆ, ಹಂಗೆ ಮೈ ದಣದತ್ತು ಅಂದ್ರೆ ಹಾಸಿಗೆ ಸುಖ ಕೊಡ್ತದೆ. ಯಾವ ಹಾಸಿಗೆನ ತಟ್ಟು ಹಾಸಿದರೇನು, ದೊಡ್ಡದೊಂದು ಅದು ಮಾಡಿದರೇನು ಹೇಳಿ. ಹಂಸ ತೂಲಿಕಾ ತಲ್ಪ ಅಂತ ವರ್ಣಿಸ್ತಿದ್ರು ಹಿಂದಕ್ಕೆ. ಅಷ್ಟು ಸೂಕ್ಷ್ಮ. ಯಾವುದೇನು ನಿದ್ರೆ ಒಂದು ಇಲ್ಲದೆ ಇದ್ರೆ ತಗೊಂಡು ಏನು ಮಾಡೋದು ಹೇಳಿ. ಎಲ್ಲಾದ ಹಸಿವನೇ ಆಗೋಲ್ದು. ಏನು ಮಾಡೋದು, ಇದ್ರೆ ಏನು ಮಾಡೋದು. ಏನು ಒಂದು ರೊಟ್ಟಿ ತಿಂದ್ರೆ ಒಂದು ತುತ್ತ ಮಾಡಿ ಬಿಡ್ತಾನ, ಅಷ್ಟು ಹಸದಾನ, ಮಜಾದಾಗಿರ್ತಾನ ಮನುಷ್ಯ. ದೇಹ ದಣಿಬೇಕು, ಹೊಟ್ಟೆ ಹಸಿಬೇಕು, ಕಣ್ಣಿಗೆ ನಿದ್ರೆ ಬಂದಿರಬೇಕು, ಅದಕ್ಕೆ ಸಂತುಷ್ಟಿ, ಆರಾಮ. ಹಾಗೆ ಈ ಜಗತ್ತಿನಲ್ಲಿ ನಮ್ಮ ಮನಸ್ಸ ಸಂತುಷ್ಟ, ಅದೊಂದು ಪಾತ್ರೆ, ಅದು ತುಂಬಿರಬೇಕಷ್ಟೇ. ಎಷ್ಟದ ಅಷ್ಟ್ರಾಗ ತುಂಬಿರಬೇಕದ. 10 ಎಕರೆ ಹೊಲ ಮನಸ್ಸು ತುಂಬಿರಬೇಕು, 100 ಎಕರೆ ತುಂಬಿರಬೇಕು, 1000 ತುಂಬಿರಬೇಕು. 10 ಇದ್ದಾವ 100 ಇಲ್ಲಲ್ಲ ಅಂತ ಖಾಲಿ ಆಗಬಾರದು ಅಷ್ಟೇ. 100 ಇದ್ದಾವಾಗ ನನ್ನ ಹತ್ರ 1000 ಇಲ್ಲ ಅಂತ ಖಾಲಿ ಮಾಡ್ಕೋಬಾರ್ದು. ತುಂಬೆ ಅದ ಸಾಕಲ್ಲ, ಎಷ್ಟಿದ್ರಿ. ಹಿಂಗೆ ಬದುಕೋದಕ್ಕೆ ಸಂತುಷ್ಟಿ ಅಂತ ಕರೀತಾರೆ. ಇಂಥ ಜೀವನ ಸಾಗಿಸಬೇಕು ಮನುಷ್ಯ. ಇನ್ನು ಎಲ್ಲರೂ ಅಷ್ಟೇ 6 ಫೂಟ್ ಎತ್ತರ, ಎಲ್ಲರೂ 100 ಕಿಲೋ, ಎಲ್ಲರೂ ಕೆಂಪ ಟೊಮ್ಯಾಟೊ, ಹಿಂಗೆ ಇರ್ಬೇಕಂದ್ರೆ ಗತಿ ಹೆಂಗೆ? ಹಂಗಾದ್ರೆ ನಾವು ಬದುಕಬೇಕು ಬ್ಯಾಡೋ ಹೇಳಿ? ಎಲ್ಲವೂ ಇರಬೇಕು. ಕೆಂಪಿದ್ದವರು ಇರಲಿ, ನಾವು ಕಪ್ಪದೇವಲ್ಲ, ನಾವು ಕಪ್ಪದೇವಂತ ಅವ್ರದ್ದು ಮಸ್ತ್ ನಡೆದದ ಅಷ್ಟೇ. ನಾವು ಕಪ್ಪು. ಕೆಂಪಿರಬೇಕಾದ್ರೆ ಕಪ್ಪಿರಬೇಕಾಗ್ತದೆ. ನಾವು ಏನದೇವಿ, ನಾವೇ. ಅವ್ರೇನದಾರ, ಅವರೇ. ನಮ್ಮಷ್ಟಕ್ಕೆ ನಾವು ಆನಂದ, ಅವರಷ್ಟಕ್ಕೆ ಅವ್ರ ಆನಂದ. ಅವ್ರನ್ನ ನೋಡಿ ನಾವು ಮರಗಬಾರದು, ನಮ್ಮನ್ನು ನೋಡಿ ಅವ್ರು ಮರಗಬಾರದು. ಇದು ಸಂತುಷ್ಟಿ, ಇದು ಸಂತುಷ್ಟಿ. ಒಬ್ಬರು ಕಾರ್ದಾಗ ಹೋದರು, ನಾವು ನಡ್ಕೋತ ಹೊಂಟೇವಿ, ಅದು ಇಲ್ಲಲ್ಲ ಅಂತ ತಾಪ್ ಮಾಡ್ಕೊಂಡೇವಿ ಅಂದ್ರೆ
ನಡೆಯೋದರ ಸುಖನೇ ಹೋಗಿಬಿಡ್ತದೆ. ಅದರ ನಾವು ಹೆಂಗೆ ಭಾವಿಸಬೇಕು, ನಮ್ಮದು ನಾವು ಸ್ವತಂತ್ರ, ನಮ್ಮಷ್ಟಕ್ಕೆ ನಾವು ನಡೀತೇವೆ. ಈ ಓಡಿದ ಗಾಡಿಗಳೆಲ್ಲ ಪೆಟ್ರೋಲ್ ಬಂಕಕ್ಕೆ ಹೋಗಿ ನಿಲ್ತಾವ, ನಾವು ಎಲ್ಲಿ ನಿಲ್ಲೋದಿಲ್ಲ. ಅವು ಗ್ಯಾರೇಜ್ಗೆ ಹೋಗ್ತಾವ, ನಾವು ಮನೆಗೆ ಹೋಗ್ತೀವಿ. ಅವು ಹೊರಗೆ ನಿಲ್ತಾವ, ನಾವು ಒಳಗೆ ತಿರುಗಾಡ್ತೀವಿ. ಏನು ಮಜಾ ಇರ್ತದೆ. ಗಾಡಿಲ್ಲದೆ ಇರಬಹುದು, ಕಾಲಿಲ್ಲದೆ ಇರಕ್ಕೆ ಹೆಂಗಾಗ್ತದೆ. ವಿಚಾರ ಮಾಡ್ಕೋತ ಇದ್ರೆ ಎಷ್ಟು ಮಸ್ತ್ ಇರ್ತದ. ಅದ ಒಂದು ಊರಾಗ ಒಂದು ಕಾಗಿತ್ತು. ಕಾಗೆ ಹೆಂಗದ ನಿಮಗೆ ಗೊತ್ತದ, ಬಹಳ ಚಲೋ ಕೆಲಸ ಮಾಡ್ತದ. ಮನುಷ್ಯನ ಗುಣನೇ ಇರ್ತದ. ಅದೇನು ದೊಡ್ಡ ಅರಣ್ಯದಾಗ ಹೋಗುವುದಿಲ್ಲ, ಎಲ್ಲಿ ಮನುಷ್ಯ ಅದಾನಲ್ಲ ಅಲ್ಲೇ ಇರ್ತದೆ. ಆದರೆ ಮನುಷ್ಯನಂಗಾಗಿಲ್ಲ, ಇದು ವೈಶಿಷ್ಟ್ಯ ಅದರದ್ದು. ಇವನ ಕೈಯಾಗ ಸಿಕ್ಕಿಲ್ಲ. ಹಾಂಗೆ ಗಿಳಿ ಪಳಿ ಸಮೀಪ ಬಂದ್ರೆ ನಾವು ಬಿಡ್ತೇವೇನು, ಹಿಡಿದು ಒಳಗೆ ಹಾಕ್ತೇವೆ. ಅದು ಕಾಗೆ ಸಿಕ್ಕಿಲ್ಲ. ಮತ್ತು ಇವರು ಮನೆ ಮಾಳಿಗೆ ಮೇಲೆ ಕುಂತಿರ್ತದೆ, ನಶಿಕಿನಾಗ ಕೂಗ್ತದೆ, ಏಳು ಏಳು ಅಂತದ. ಕಾಗೆ ಕೋಳಿ ಕೂಗದ ಮುನ್ನ ಕಾಗೆ ಕೂಗದ ಮುನ್ನ ಕಾಗೆ ಎದ್ದು ಕೂಡಲೇ ಶುರು ಮಾಡ್ತದೆ, ಏಳು 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 ಅಂತ. ಇಂಥ ಕಾಗೆ ಒಂದು ಕೆಲಸ ಮಾಡ್ತಿತ್ತು, ಜನರನ್ನು ನಶಿಕಿನಾಗಿ ಎಬ್ಬಿಸ್ತಿತ್ತು. ಎರಡನೇದ್ದೇನು ಮಾಡ್ತಿತ್ತು ಅಂದರೆ, ಜನ ಏನು ತಿಂದು ಚೆಲ್ತಾರ ಅದನ್ನು ಸ್ವಚ್ಛ ಮಾಡ್ತಿತ್ತು. ಇದು ಒಳ್ಳೆ ಕೆಲಸ. ಊರನ್ನೆಲ್ಲ ಸ್ವಚ್ಛ ಇಡ್ತಿತ್ತು. ತಾನು ತನ್ನೆಲ್ಲ ಬಂಧು ಬಾಂಧವರು ಕುಲ ಕರ್ಕೊಂಡು ಆ ಊರಾಗ ವಾಸ ಮಾಡಿತ್ತು ಒಂದು ದೊಡ್ಡ ಕಾಗೆ. ಇಷ್ಟೆಲ್ಲ ಕೆಲಸ ಮಾಡ್ತಿತ್ತು. ಆದರೆ ಆ ಕೆಲಸ ಯಾರೂ ಗೌರವಿಸಲಿಲ್ಲ. ಅದು ಮಾಡ್ತಾನೇ ಇತ್ತು. ಪರಮಾತ್ಮನಿಗೆ ಹಿಂಗೆ ಅನಿಸ್ತು, ಪಾಪ ಇಷ್ಟು ಸೇವಾ ಮಾಡ್ತದೆ, ಊರು ಸ್ವಚ್ಛ ಮಾಡ್ತದೆ ಮತ್ತು ಊರನ್ನು ಎಬ್ಬಿಸ್ತದೆ, ಇದಕ್ಕೆ ಒಂದಿಷ್ಟು ಭೇಟಿ ಆಗಬೇಕು ಅಂತ ಪರಮಾತ್ಮ ಭೂಮಿಗೆ ಬಂದ. ಇದು ಇತ್ತಲ್ಲ ಕಾಗೆಯ ಮುಖಂಡಿದ್ದಲ್ಲ, ಅವನಿಗೆ ಭೇಟಿಯಾದ. ನಾನು ಭಗವಂತ ನಿನ್ನ ಸೇವೆಯನ್ನು ನೋಡಿ ಬಹಳ ಸಂತೋಷದಿಂದ ನಾನು ತೃಪ್ತನಾಗಿದ್ದೇನೆ. ಹೇಳು, ನಿನಗೇನು ಬೇಕು ಕೇಳು, ಕೊಟ್ಟು ಬಿಡ್ತೀನಿ ಅಂತ. ಹಿಂಗೆ ನಮ್ಮ ಮನೆಗೆ ಅವ ಪರಮಾತ್ಮ ಬಂದಿದ್ರೆ ತಿರುಗೇ ಹೊಕ್ಕಿದ್ದಿಲ್ಲ. ಅವ ಮೂರ್ಛಾ ಬರ್ತಿತ್ತು ನಾವು ಕೇಳೋ ಸಾಮಾನ ಕೇಳಿ. ಒಬ್ಬರೇ ಭಗವಂತನೇ ಎಲ್ಲ ಅದ ಅಂತ ಒಬ್ಬರೇ ಹೇಳಿ ಕಳಿಸಿದವ್ರು ಇಲ್ಲೇ ಇಲ್ಲ. ಅದಕ್ಕೆ ಭಗವಂತ ಇಳಿಯೋದೇ ಇಲ್ಲ ಭೂಮಂಡಲಕ್ಕೆ, ಯಾರ ಹತ್ರನೂ ಬರೋದು. ನೀವು ಬೆಕ್ಕದ ಕೊಡ್ರಿ, ಅವ ಅಂತಾನೆ ಗೊತ್ತದೆ ನಿಮ್ಮದೇನು ಬೇಡ, ನಮ್ಮಷ್ಟಕ್ಕೆ ನಾವು ಇರ್ತೇವೆ. ನೀವು ಒಂದು ತುಣುಕು ಹಾಕಾಮ, 1000 ತುಣುಕು ಬೇಡಾಮ ನಿನ್ನ ಹತ್ತಿರ. ದೇವರು ಬಂದು ಹಿಂಗೆ ಕೇಳಿದ ಕೂಡಲೇ ಕಾಗೆ ಅಂತು, ನಾನು ಕರೆದಿಲ್ಲ ಬಿಟ್ಟಿಲ್ಲ, ನೀ ಯಾಕೆ ಬಂದಿ ಅಂತು. ಈ ಊರಾಗ ಎಲ್ಲರೂ ಕರೀತಾರ, ಅವರಿಗೆ ಭೇಟಿ ಆಗುವಂತು. ಅವಾಗ ದೇವರು ಹೇಳ್ದ, ಅವರಿಗೆ ಭೇಟಿ ಆಗೋ ತಾಕತ್ತು ನನಗಿಲ್ಲ, ಆಗೋದಿಲ್ಲ. ಸಮೀಪಕ್ಕೂ ಹೋದರೆ ತಾಪ ಆಗತ್ತೆ ನನಗೆ. ಅವರು ಬೇಡಪ್ಪ, ನಿನಗೆ ಹೇಳು, ನಿನಗೇನು ಬೇಕು ಹೇಳು, ಕೊಟ್ಟು ಬಿಡ್ತೇನೆ. ಆವಾಗ ಅದು ಹೇಳ್ತು, ನನ್ನಲ್ಲಿ ಏನು ಕೊರತೆ ಅದ ಹೇಳು, ಕೊಡಾಕ ಏನು ಕೊರತೆ ಅದ. ಅವಾಗ ದೇವರಂದ, ನಿನಗೆ ನಾನು ಒಂದು ದೊಡ್ಡ ತಪ್ಪ ಮಾಡಿದ್ದೇನೆ. ಇಷ್ಟು ಚಲೋ ನೀನು ಪಕ್ಷಿ, ಆದರೆ ನಿನಗೆ ಬಣ್ಣನೇ ಚಲೋ ಕೊಡ್ಲಿಲ್ಲಪ್ಪ. ನಾನು ಇಷ್ಟು ಚಲೋ ಕೆಲಸ ಮಾಡ್ತಿ, ಮುಂಜಾನೆ ಎದ್ದು ಎಬ್ಬಿಸ್ತಿ ಎಲ್ಲರಿಗೆ, ಆದರೆ ಚಲೋ ಧ್ವನಿನೇ ಕೊಡಲಿಲ್ಲ.